ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ವಿದ್ವಾನ್ ಸಿದ್ದರಾಮಯ್ಯನವರು ಇಂದಿನ ಕಾರ್ಯಕ್ರಮದ ಸಂಬಂಧ ಮಾಡಿರುವಂತಹ ಪ್ರಕಟಣೆಯಲ್ಲಿ ಇದನ್ನು ಆನ್ಲೈನ್ ಅರಿವಿನ ಕಾರ್ಯಕ್ರಮ ಅಂತ ಹೇಳಿದ್ದಾರೆ. ಶರಣರ ಪರಿಭಾಷೆಯ ಅರಿವಿನಲ್ಲಿ ಗುರುಲಿಂಗ ಜಂಗಮ, ಕಾಯಕ, ದಾಸೋಹಗಳ ಅರಿವು, ಅಷ್ಟಾವರಣ ಪಂಚಾಚಾರ ಶಸ್ತ್ರಗಳ ಅರಿವು, ಆಧ್ಯಾತ್ಮಿಕ ಅನುಭವದ ಅರಿವು ಅಂತೆಲ್ಲ ನಾವು ಕೇಳಿದ್ದೇವೆ. ಆದರೆ ಈ ಆನ್ಲೈನ್ ಅರಿವೆಂದರೆ ಯಾವುದು? ಇದು ಒಂದು ಕುತೂಹಲದ ವಿಷಯವೇ. ಬಹುಶಃ ಇದು ನೇರವಲ್ಲದೆ ದೂರ ಸಂಪರ್ಕದಲ್ಲಿ ಪಡೆಯುವ ಅರಿವಾದ ಕಾರಣ ಇದಕ್ಕೆ ಆನ್ಲೈನ್ ಅರಿವು ಅಂತ ಅವ್ರು ಕರೆದಿರಬೇಕು ಅಂತ ಕಾಣಿಸ್ತದೆ. 3 ವರ್ಷಗಳ ಹಿಂದೆ ಜಗತ್ತನ್ನ ಕಾಡಿದಂತಹ ಕೋವಿಡ್ ಕಾರಣದಿಂದ ಅನಿವಾರ್ಯವಾಗಿ ಅವಲಂಬಿಸಬೇಕಾದಂತಹ ಒಂದು ಈ ಆಧುನಿಕ ಸಂಪರ್ಕ ಮಾಧ್ಯಮವನ್ನ ಇವತ್ತು ಕೂಡ ಎಲ್ಲ ಕಡೆ ಮುಂದುವರಿಸಿಕೊಂಡು ಬಂದಿದೆ. ಅದೇ ರೀತಿಯಲ್ಲಿ ನಮ್ಮ ತುಮಕೂರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಬಂಧುಗಳು ಕೂಡ ಈ ಅರಿವಿನ ಮನೆಯ ಕಾರ್ಯಕ್ರಮವನ್ನ, ಈ 151ನೇ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಕರೆಯೋಲೆಯಲ್ಲಿ ಉದ್ಘಾಟನೆ ಅಂತ ಇದೆ. 3 ವರ್ಷಗಳ ಹಿಂದೆಯೇ ಕಾರ್ಯಕ್ರಮ ಮಾಲಿಕೆಯ ಉದ್ಘಾಟನೆ ಆಗಿದೆ. ಈಗ ಉದ್ಘಾಟನೆ ಅಂದ್ರೆ ಈ 151ನೇ ಅರಿವಿನ ಮನೆಯ ಕಾರ್ಯಕ್ರಮ ಅಷ್ಟೇ. ಕಬ್ಬನ್ನ ಅರಿದ್ರೆ ರಸ ದೊರೆಯುವುದೇನೋ ಸಹಜ. ಆದ್ರೆ ಅರೆದ ಕಬ್ಬನ್ನೇ ಅರಿಯುತ್ತಿದ್ರೆ ಎಲ್ಲಿ ರಸ ಬರ್ತದೆ? ಇಂಧನ ತೀರಿದ ಬಳಿಕ ವಾಹನ ಹೇಗೆ ಚಲಿಸುತ್ತದೆ? ಇಂಕು ತೀರಿದ ಬಳಿಕ ಪೆನ್ನು ಹೇಗೆ ಬರೆಯುತ್ತದೆ? ಹಾಗೆ ಎಣ್ಣೆ ತೀರಿದ ಬಳಿಕ ಬತ್ತಿ ಹೇಗೆ ಉರಿಯುತ್ತದೆ? ಅಂತೆಯೇ ನಮ್ಮ ತುಮಕೂರು ಬಂಧುಗಳು ನನ್ನನ್ನೇ ಮತ್ತೆ ಕರೀತಾ ಇದ್ರೆ ಹೊಸದು ಏನನ್ನೇ ಹೇಳೋದು? ಆದರೂ ಬಸವಣ್ಣವರು ಹೇಳಿರುವ ಛಲಬೇಕು ಶರಣಂಗೆ ಎನ್ನುವ ಮಾತಿನಂತೆ ಕಳೆದ 3 ವರ್ಷಗಳಿಂದ ತಪ್ಪದೆ ಪ್ರತಿ ಸೋಮವಾರ ಈ ಆನ್ಲೈನ್ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇರೋದನ್ನ ನೋಡಿ ನಾನು ಮೆಚ್ಚಿಕೊಂಡು ಅವರ ಛಲವನ್ನ ನಾನು ಬಂದಿದ್ದೇನೆ. ಸಿದ್ದರಾಮಯ್ಯನವರು ತಮ್ಮ ಪ್ರಕಟಣೆಯಲ್ಲಿ ಬಳಸಿರ್ತಕ್ಕಂಥ ಆನ್ಲೈನ್, ಮೊಬೈಲ್ ಲಿಂಕ್ನಲ್ಲಿ ಜಾಯಿನ್ ಆಗಿ, ಗೂಗಲ್ ಮೀಟ್ ಇಂತಹ ಆಧುನಿಕ ತಂತ್ರ ಶಬ್ದಗಳು ನನ್ನಂತ ಹಳೆ ಕಾಲದವರಿಗೆ ತಿಳಿದಿದ್ರು ಯಾಂತ್ರಿಕವಾಗಿ ನಾವು ಬಳಸ್ತಾ ಇದ್ದೇವೆ. ಎಲ್ಲಿದ್ರು ಇಂದಿನ ಕಾಲಮಾನಕ್ಕೆ ಸಲ್ಲುವ ಹಾಗೆ ನಾನು ಕೂಡ ಈ ಕಾರ್ಯಕ್ರಮವನ್ನ ಆನ್ಲೈನ್ ನಲ್ಲೇ ಉದ್ಘಾಟಿಸ್ತಾ ಇದ್ದೇನೆ. ಇಂದಿನ ಅರಿವಿನ ಮನೆ ಕಾರ್ಯಕ್ರಮ ಸಿದ್ದರಾಮಯ್ಯನವರು ತಿಳಿಸಿರುವಂತೆ ಗೂಗಲ್ ಮೀಟಿನ ಮತ್ತೆ ಪರಮಶಿವನವರು ಕೂಡ ಈಗ ಹೇಳಿದರು. ಅದನ್ನ ಗೂಗಲ್ ಮೀಟಿನ ವಿಶೇಷ ವಿನೂತನ ಸಂಚಿಕೆ ಅಂತ ಹೇಳಿ ಶರಣ ಚಿಂತಕರಾದ ಶ್ರೀ ಜಿ.ಕೆ. ಕಂಚಿ ವರದಯ್ಯನವರ ಅಧ್ಯಕ್ಷತೆಯಲ್ಲಿ ನಡೀತಿರ್ತಕ್ಕಂಥ ಈ ಸಲದ ಅರಿವಿನ ಮನೆಯ ಆಶಯ ಭಾಷಣವನ್ನ ಅನುಭಾವಿಗಳು, ಪ್ರಬುದ್ಧ ಲೇಖಕರು, ಪ್ರಸಿದ್ಧ ವಾಗ್ಮಿಗಳು, ಗಂಭೀರ ಚಿಂತಕರು, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆದಂತಹ ಆತ್ಮೀಯ ಡಾಕ್ಟರ್ ಸಿ ಸೋಮಶೇಖರ್ ಅವರೇ ಆಡ್ತಾ ಇರೋದು ವಿಶೇಷವೆಂದೇ ನಾನು ಭಾವಿಸಿದ್ದೇನೆ. ಅವರು ಮಾತಾಡ್ತಾ ಇದ್ರೆ ನಮ್ಮ ಕನ್ನಡ ಸಡಗರಗೊಳ್ಳುತ್ತದೆ, ಸಂಭ್ರಮಗೊಳ್ಳುತ್ತದೆ. ಆದರೆ ಶ್ರವಣ ಶಕ್ತಿಯನ್ನೇ ಕಳೆದುಕೊಂಡಿರುವ ನನಗೆ ಅವರ ಮಾತಿನ ಬೆಳಗಿನ ಸಡಗರವನ್ನ ಅನುಭವಿಸುವ ಅದೃಷ್ಟ ಇಲ್ಲ. ಅಷ್ಟೇ ಅಲ್ಲ, ಇಂದಿನ ಎಲ್ಲ ಕಲಾಪಗಳಿಗೂ ನಾನು ಮೂಕ ಸಾಕ್ಷಿ. ಶಬ್ದ ಸಂಭ್ರಮದಿಂದ ವಂಚಿತನಾದರೂ ದೃಶ್ಯ ಸಂಭ್ರಮವನ್ನು ಅನುಭವಿಸಲು ಸಾಧ್ಯವಿದೆ. ಆರಂಭದಲ್ಲಿ ಸ್ವಾಗತ ಕೋರಿದಂತಹ ನಮ್ಮ ಪರಮೇಶ್ವರಯ್ಯನವರು ಮತ್ತು ಪ್ರಸ್ತಾವಿಕ ನುಡಿಗಳನ್ನು ಆಡತಕ್ಕಂತಹ ಸಿದ್ದರಾಮಯ್ಯನವರು ಈ ಅರಿವಿನ ಮನೆಯ ಆಶಯ ಮತ್ತು ಇದುವರೆಗೆ ಸಾಗಿ ಬಂದಂತಹ ಬಗೆಯನ್ನ ಕುರಿತು ಅವರು ಹೇಳಿದ್ದಾರೆ. ಮತ್ತೆ ಸಿದ್ದರಾಮಯ್ಯನವರು ಹೇಳ್ತಾರೆ. ಮುಂದೆ ಸೋದರಿ ಸುಶೀಲಾ ಸದಾಶಿವೆ ಅವರು ವಚನ ಪರಂಪರೆಯನ್ನ ಪರಿಚಯಿಸ್ತಾ ಇದ್ದಾರೆ.
ಸ್ಥಳೀಯ ಮತ್ತು ನಾಡಿನ ನಾನಾ ಭಾಗದ ಆಧುನಿಕ 21 ಜನ ಆಧುನಿಕ ವಚನಕಾರರು ತಮ್ಮ ಸ್ವರಚಿತ ವಚನಗಳನ್ನ ವಾಸಿಸ್ತಾರೆ ಅನ್ನೋದು ಕೂಡ ಒಂದು ಸಂತೋಷದ ಸಂಗತಿ. ನಮ್ಮ ಅಂತರಗಂಗೆ ಶಂಕರಪ್ಪನವರ ತಾಂತ್ರಿಕ ನಿರ್ವಹಣೆ ಮತ್ತು ನಮ್ಮ ರಾಮಾಂಜನ ರೆಡ್ಡಿಯವರ ನಿರ್ಮಲ ನಿರೂಪಣೆಯಲ್ಲಿ ಇಂದಿನ ಕಾರ್ಯಕ್ರಮ ಸುಗಮವಾಗಿ ನಡೆಯಲಿ ಅಂತ ಹೇಳೋದಷ್ಟೇ ಉದ್ಘಾಟನೆ ಕೆಲಸ. ಆದರೂ ನೀವು ಇದುವರೆಗೆ ಹೇಳಿದ್ದೆಲ್ಲ ನನಗೆ ಗೊತ್ತಿದ್ದಿದೆ, ಇದು ನೀವು ಅಂದೀರಿ ಅಂತ ಹೇಳಿ ಈ ಸಂದರ್ಭಕ್ಕೆ ಸಂಬಂಧಿಸಿ ಒಂದೆರಡು ಮಾತು ಆಡಬಹುದು ಅಂತ ಹೇಳಿ ಕಾಣಿಸ್ತದೆ. ನಮ್ಮ ದೇಶದ ಇಂದಿನ ಸನ್ನಿವೇಶದಲ್ಲಿ ಅತ್ಯಂತ ಭಾರಿ ಚಲಾವಣೆಯಲ್ಲಿರ್ತಕ್ಕಂಥ ಎರಡು ನಾಣ್ಯಗಳಂದ್ರೆ ಒಂದು ತೋರಿಕೆಯ ಧರ್ಮ ಮತ್ತು ಹಾರಿಕೆಯ ರಾಜಕಾರಣ. ಈ ಮಾತುಗಳು ಕಟುವಾದರೂ ಕೂಡ ಪೂರ್ಣ ಸತ್ಯ. ಈಗ ಎಲ್ಲೆಲ್ಲೂ ಅವುಗಳದ್ದೇ ನಗಾರಿ, ಅವುಗಳದ್ದೇ ಸವಾರಿ, ಅವುಗಳ ಅಬ್ಬರದ ಮಧ್ಯೆಯೂ ನೀವು ಅರಿವಿನ ಮನೆಯಂತಹ ಸದ್ದಿಲ್ಲದ ಸೇವಾ ಕಾರ್ಯಕ್ರಮ ನಡೆಸುತ್ತಿರುವುದೇ ಅಲ್ಲಮ ಹೇಳುತ್ತಿರುವಂತೆ ಒಂದು ಸೋಜಿಗೆ. ಇಂದಿನ ಧರ್ಮ ಮತ್ತು ರಾಜಕೀಯ ವಿದ್ಯಮಾನಗಳ ವಿಪರ್ಯಾಸಕ್ಕೂ ಎರಡು ಪ್ರಸಂಗಗಳನ್ನ ನಾನು ಉಲ್ಲೇಖಿಸಿದರೆ ನನ್ನ ಮಾತಿನ ಸತ್ಯ ನಿಮಗೆ ಮನವರಿಕೆ ಆಗ್ತದೆ ಅಂತ ತಿಳಿದಿದ್ದೆ. ಒಬ್ಬ ಅಂಧ ಅಷ್ಟಾಗಿ ಜನ ಓಡಾಡದ ಒಂದು ಬೀದಿಯ ಬದಿಯಲ್ಲಿ ನಿಂತು ಭಿಕ್ಷೆ ಬೇಡ್ತಾ ಇದ್ದ. ಮಧ್ಯಾಹ್ನವಾದರೂ ಅವನ ತಟ್ಟಿಗೆ ಒಂದು ಕಾಸು ಬೀಳಲಿಲ್ಲ. ಅದನ್ನ ಕಂಡಂತ ಒಬ್ಬಾತ, ಇಲ್ಲಿ ಜನ ಓಡಾಡದ ಕಡೆ ನಿಂತ್ರೆ ನನಗೆ ಯಾರು ಭಿಕ್ಷೆ ನೀಡ್ತಾರೆ, ಅಲ್ಲಿ ದೇವಸ್ಥಾನಕ್ಕಾದ್ರೂ ಬಳಿ ಹೋದ್ರೆ ಅಲ್ಲಿ ಬೇಕಾದಷ್ಟು ಜನ ಭಕ್ತರು ಬಂದು ಹೋಗ್ತಾರೆ, ಅಲ್ಲಿ ನಿನ್ನ ತಟ್ಟಿಗೆ 4 ಕಾಸು ಬಿದ್ದರೂ ಬೀಳಬಹುದು ಅಂತ ಹೇಳಿ ತಾನೇ ಅವನನ್ನ ಕರೆದುಕೊಂಡು ಹೋಗಿ ಆ ದೇವಸ್ಥಾನದ ದ್ವಾರದ ಬಳಿ ಅವರನ್ನ ಬಿಡ್ತಾನೆ. ಆಗ ಆ ಭಿಕ್ಷುಕ ಮಧ್ಯಾಹ್ನದಿಂದ ಸಂಜೆವರೆಗೂ ಭಿಕ್ಷೆ ಬೇಡ, ಆದ್ರೆ ಎಲ್ಲೋ ಒಂದೆರಡು ಸಲ ತನ್ನ ತಟ್ಟೆಗೆ ಕಾಸು ಬಿದ್ದ ಶಬ್ದ ಕೇಳ್ತಷ್ಟೇ. ಉಳಿದಂತೆ ಸಾಯಂಕಾಲ ಆದ್ರೂ ಕೂಡ ಅವನ ತಟ್ಟಿಗೇನು ಹೆಚ್ಚಿನ ಕಾಸು ಬೀಳಲಿಲ್ಲ. ಕೇವಲ ಸಂಜೆ ಸುಮ್ಮನೆ ಕೈ ಮುಟ್ಟಿ ನೋಡ್ದ, ಒಂದು 4 ಆಣೆಯಷ್ಟು ಸಂಗ್ರಹ ಆಗಿ. ಅಂದ ನಿರಾಸೆಯಿಂದ ಹಿಂತಿರುಗ್ತಿರುವಾಗ ದಾರಿಯಲ್ಲಿ ಎಲ್ಲೋ ಮತ್ತೆ ಜನಗಳ ಶಬ್ದ ಕೇಳಿದ ಹಾಗಾಯ್ತು. ಇದೇನ್ ನೋಡೋಣ ಅಂತ ಹೇಳಿ ಅಲ್ಲೇ ನಿಂತು ಮತ್ತೆ ಅವನ ತಟ್ಟೆ ಹಿಡಿದು ಭಿಕ್ಷೆ ಬೇಡಲಿಕ್ಕೆ ಶುರು ಮಾಡ. ಸ್ವಲ್ಪ ಹೊತ್ತಾದ ನಂತರ ಅಲ್ಲಿ ಅವನ ತಟ್ಟಿಗೆ ಸಾಕಷ್ಟು ಕಾಣಿಕೆ ಭಿಕ್ಷೆ ಬೀಳ್ಲಿಕ್ಕೆ ಶುರುವಾಯಿತು. ಆಮೇಲೆ ಸಂಧ್ಯಾ ಆ ಶಬ್ದ ಎಲ್ಲ ಕಡಿಮೆ ಆದ್ಮೇಲೆ ಇನ್ನು ತನ್ನ ಗುಡಿಸಲ್ ಕಡೆ ಹೋಗ್ಬೇಕು. ಇನ್ನು ಹೋದ್ಮೇಲೆ ಸುಮ್ಮನೆ ಕೈಯಾಡಿಸ್ತಾನೆ. ಬಿದ್ದಂತಾದ್ ಎಷ್ಟು ಹಣ ಬಿದ್ದರೆ ಹೋದ್, ಸುಮಾರು 40 ರೂಪಾಯಿನಷ್ಟು ಸಂಗ್ರಹ ಆಗಿದೆ. ಅವನಿಗೆ ಆಶ್ಚರ್ಯವೋ ಆಶ್ಚರ್ಯ. ದೇವಸ್ಥಾನ ಅಂತ ಹೇಳಿ ಹೋಗಿ ಭಕ್ತರು ಬರ್ತಾರೆ ಅಂತ ಹೇಳಿ ಅವ್ರಿಗೆಲ್ಲ ದಾನ ಧರ್ಮ ಅಂದ್ರೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ತಿಳ್ಕೊಂಡು ನಾನು ಅಲ್ಲಿ ನಿಂತು ಬೇಡಿದಾಗ ಬೆಳಗಿನಿಂದ ಸಂಜೆವರೆಗೂ ಬೇಡಿದ್ರು 4 ಆಣೆ ಸಿಕ್ಕಿಲ್ಲ. ಇಲ್ಲಿ ಇಷ್ಟೊಂದು 40 ರೂಪಾಯಿ ಸಿಕ್ಕಿಬಿಡ್ತು ಅಂತ ಹೇಳಿ ಅವನಿಗೆ ಆಶ್ಚರ್ಯ ಇದೆ. ಸರಿ, ಮಾರನೇ ದಿನಾನು ಕೂಡ ಅಲ್ಲಿಗೆ ಹೋಗ್ತಾನೆ. ಆಗ್ಲೂ ಹಣ ಚೆನ್ನಾಗಿ ಕೂಡ್ತದೆ. ಅವನಿಗೆ ಆಶ್ಚರ್ಯ, ಒಂದು ಕುತೂಹಲ, ಇದೇನಿದು, ಬಹುಶಃ ನಾನು ಹಿಂದೆ ಹೋಗಿದ್ದಂತಹ ದೇವಾಲಯ ಸಣ್ಣದಿರ್ಬೇಕು, ಇಲ್ಲಿ ಇದು ದೊಡ್ಡ ದೇವಾಲಯ ಇರಬೇಕು, ಇಲ್ಲಿ ಹೆಚ್ಚು ಭಕ್ತರು ಬಂದು ಹೋಗ್ತಾರೆ ಅಂತ ಕಾಣ್ತದೆ, ಅದಕ್ಕೆ ಇಷ್ಟೊಂದು ಹಣ ನನಗೆ ಸಂಗ್ರಹ ಆಗಿದೆ ಅಂತ ಹೇಳಿ ಕುತೂಹಲಕ್ಕೆ ಅಲ್ಲಿದ್ದವ್ರು ಯಾರೋ ಒಬ್ಬನ್ ಕೇಳ್ತಾನೆ, ಸ್ವಾಮಿ ಈ ದೇವಾಲಯದ ಹೆಸರೇನು ಅಂತ. ಅದಕ್ಕೆ ಅವನು ಹೇಳ್ತಾನೆ, ಇದು ದೇವಾಲಯ ಅಲ್ಲಪ್ಪ, ಪಾನಗೃಹ ಅಂತ, ಬಾರ್ ಅಂತಾನೆ. ಇನ್ನು ಮುಂದಿನ ಕಥೆ ಎಲ್ಲ ನಾನು ಹೇಳಬೇಕಾಗಿಲ್ಲ. ಯಾವುದು ಧರ್ಮ, ಯಾವುದು ದಾನ, ಯಾರ ಮನಸ್ಸು ಹೇಗಿರ್ತು. ಇಲ್ಲಿ ಕುಡಿಯೋರು ಬರ್ತಾರೆ, ಆದ್ರೆ ಮೋಜಿಗಾಗಿ ದಾನ ಮಾಡ್ತಾರೆ. ಅಲ್ಲಿ ಸಾತ್ವಿಕರು ಅನ್ನೋರು ಭಕ್ತರು ಅನ್ನೋರು ಬರ್ತಾರೆ, ಅವರು ತಮ್ಮ ಕಾಣಿಕೆಯನ್ನ ಹುಂಡಿಗೆ ಮತ್ತೆ ಪೂಜಾರಿ ತಟ್ಟಿಗೆ ಹಾಕ್ತಾರೆ ವಿನಃ ಹಸಿದ ಭಕ್ತಿಗೆ ಹಾಕುವಟ್ಟು ಔದಾರ್ಯ ಮನಸ್ಸು ಅವರಿಗೆ ಇಲ್ಲ. ಇನ್ನು ಇದು ಧರ್ಮದ ಸ್ಥಿತಿ ಅವಸ್ಥೆ ಹೇಗಿದ್ರೆ ರಾಜಕೀಯದ ಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಇನ್ನೊಂದು ಪ್ರಸಂಗ. ಒಂದು ಗಡಿಯಾರದ ಅಂಗಡಿ ಹಿಂದಿನ ಕಾಲದಿಂದ ಇಂದಿನವರೆಗೆ ಎಲ್ಲ
ಅವ್ರಿಗೇನು ಎಲ್ಲಾ ಮಾದರಿಗಳು ಇದ್ದಂತಹ ಅಂಗಡಿ, ಭಾರಿ ವ್ಯಾಪಾರ ಆಗ್ತಾ ಇತ್ತು. ಅವನು ಕೂಡ ಶ್ರೀಮಂತನಾಗಿದ್ದ. ಅವನ ಶ್ರೀಮಂತಿಕೆ ಗೊತ್ತಾಗಿ ಅಲ್ಲಿನ ಒಬ್ಬ ರಾಜಕಾರಣಿ ತನ್ನ ಚುನಾವಣೆಗೆ ಹಣ ಬೇಕು ಅಂತ ಹೇಳಿ ಅವನಿಗೆ ತನ್ನ ಯಾರಂದರು ತನ್ನ ಏಜೆಂಟ್ ಮೂಲಕ ಹೇಳಿ ಕಳಿಸ್ತಾನೆ. ಆದ್ರೆ ಅವರು ಕೇಳಿದಷ್ಟು ಹಣ ಕೊಡ್ಲಿಲ್ಲ ಅಂತ ಹೇಳಿ ಅವನಿಗೆ ಸಿಟ್ಟು ಬಂದ್ಬಿಡ್ತದೆ. ಸರಿ, ಅದನ್ನ ಸೇಡು ತೀರಿಸಿಕೊಳ್ಳಬೇಕಂತ ಹೇಳಿ ತನ್ನ ಕೆಲವರಿಗೆ ಬೇಕಾದಂತ ಆಪ್ತರಿಗೆ ಹೇಳಿ ಆ ಅಂಗಡಿಯೆಲ್ಲ ಲೂಟಿ ಮಾಡಿಸ್ಬಿಡ್ತಾನೆ. ಅದು ಬೆಳಗ್ಗೆ ಆ ಅಂಗಡಿಯೆಲ್ಲ ಲೂಟಿಯಾಗಿ ಹೋಗ್ತದೆ. ಎಲ್ಲ ಕೈಗೆ ಸಿಕ್ಕಿದ್ದನ್ನೆಲ್ಲ ಕೊಂಡೊಯ್ದು ಬಿಡ್ತಾರೆ ಜನ. ಆತ ಆ ಮನೆಯ ಆ ಅಂಗಡಿಯ ಮಾಲೀಕ ಅವನಿಗೆ ಏನೂ ತೋಚಿದ ಹಾಗಾಗಿ ಬಿಡ್ತದೆ, ಎಂತ ಸ್ಥಿತಿ ಆಯಿತು ಅಂತ ಹೇಳಿ. ಆದ್ರೂ ಸಂಜೆ ಆಯಿತು, ಹೆಚ್ಚು ಕಡಿಮೆ ಆ ಅಂಗಡಿಯೆಲ್ಲ ಖಾಲಿ ಆಯಿತು. ಆದ್ರೆ ಒಂದೇ ಒಂದು ದೊಡ್ಡ ವಸ್ತು ಉಳಿದಿತ್ತು. ಅದೊಂದು ದೊಡ್ಡ ಗೋಡೆ ಗಡಿಯಾರ. ಅದನ್ನ ಸುಲಭವಾಗಿ ಹೊರಲಿಕ್ಕೆ ಸಾಧ್ಯವಿರಲಿಲ್ಲ, ಹಳೆ ಕಾಲದ. ಇಲ್ಲಿ ಬಹಳ ಹೊತ್ತು ಈ ಮಧ್ಯೆ ಒಬ್ಬ ಹೊರಗಡೆ ನಿಂತು ಹೀಗೆಲ್ಲ ಲೂಟಿ ಮಾಡಬಾರ್ದು, ಇದು ಧರ್ಮ ಅಲ್ಲ, ಇದು ನೀತಿ ಅಲ್ಲ ಅಂತ ಹೇಳಿ ಕೂಗ್ತಾ ಇದ್ದ. ಆದ್ರೆ ಅವನ ಮಾತನ್ನು ಕೇಳಲಿಕ್ಕೆ ಯಾರೂ ತಯಾರಿರ್ಲಿಲ್ಲ. ಆದ್ರೆ ಸಾಯಂಕಾಲ ಆದ್ಮೇಲೆ ತಾನೇ ಒಳಗೆ ಹೋಗಿ ಇದ್ದಂತ ಒಂದೇ ಒಂದು ದೊಡ್ಡ ಗಡಿಯಾರ ನೋಡ್ತಾನೆ. ಅದನ್ನ ನೋಡಿ ಬಹಳ ಶ್ರಮಪಟ್ಟು ತನ್ನ ಹೆಗಲ ಮೇಲೆ ಇಟ್ಕೊಂಡು ಹೊರಡ್ತಾನೆ. ಇಲ್ಲಿ ನಡೆಯುವಂತ ವಿದ್ಯಮಾನವೆಲ್ಲ ನೋಡ್ತಿದ್ದ ಎದುರಂಗಡಿ ಮಹಡಿ ಮೇಲೆ ಒಬ್ಬ ನಿಂತಿದ್ದ. ಅವನು ಇದನ್ನ ನೋಡಿ ಕೆಳಗಡೆ ಇಳಿದು ಬಂದು ಅವನನ್ನ ಮಾತಾಡಿಸ್ತಾನೆ. ಏನಪ್ಪಾ, ನೀನ್ ಇದುವರೆಗೆ ಇದೆಲ್ಲ ಅಧರ್ಮ, ಈಗೆಲ್ಲ ಲೂಟಿ ಮಾಡಬಾರ್ದು, ಇದು ಧರ್ಮ ಅಲ್ಲ, ನೀತಿ ಅಲ್ಲ ಅಂತ ಹೇಳಿ ಕೂಗಾಡ್ತಾ ಇದ್ದೆ, ಮತ್ ನೀನೇ ಗಡಿಯಾರ ತಗೊಂಡು ಹೋಗ್ತಾ ಇದೆಯಲ್ಲ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ನಾನು ಎಷ್ಟೆಲ್ಲ ಕೂಗಿದ್ರು ಕೂಡ ಯಾರೂ ನನ್ನ ಮಾತು ಕೇಳಲಿಲ್ಲ. ಆದ್ರೆ ಮತ್ತೆ ಜನ ಇಷ್ಟೆಲ್ಲ ಇರುವಾಗ ಮತ್ತೆ ನನ್ನ ಮನೆಯವರೇ ಕೇಳ್ಬೋದು, ಊರೆಲ್ಲ ತಮಗೆ ಬೇಕಾದ ಕೊಂಡೊಯ್ದಾಗ ನೀವು ಬರೀ ಕೈಲಿ ಬಂದಿದ್ದೀರಲ್ಲ ಅಂತ ಹೇಳಿ. ಹಾಗಾಗಿ ನನ್ನ ಜನರಿಗೆ ಗಂಜಿ ಮನೆಯವರಿಗೆ ಗಂಜಿ ಇದನ್ನ ತಗೊಂಡು ಹೋಗೋಣ ಅಂತ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಅವನು ಹೇಳ್ತಾನೆ. ಯಾಕೆಂದ್ರೆ ನಾವು ಗುಂಪಿನಲ್ಲಿ ಗೋವಿಂದ ಅಂದಿದ್ರೆ ನಮ್ಮ ಉಳಿಗಾಲ ಇಲ್ಲ ಅಂತ ಹೇಳಿ. ಆದ್ರಿಂದ ಈಗಂತ ಹೇಳಿ ಅವನು ಹೊರಟ. ಅವನು ಕೂಡ ಒಬ್ಬ ರಾಜಕಾರಣಿ. ಇದು ವಿಚಿತ್ರವಾದಂತಹದ್ದು. ಬಂಧುಗಳೇ, ನಾನು ಉಲ್ಲೇಖಿಸಿದಂತಹ ಎರಡೂ ಪ್ರಸಂಗಗಳು ಕೇಳಲಿಕ್ಕೆ ಸ್ವಾರಸ್ಯ ಅಂತ ಅನಿಸಿದ್ರು ಅವುಗಳಲ್ಲಿರುವ ಮಾನವರ ಮಾನಸಿಕವನ್ನ ನಾವು ಗುರುತಿಸಬೇಕು. ಮಾನವನ ಈ ಮಾನಸಿಕ ದೌರ್ಬಲ್ಯ ಪ್ರಾಬಲ್ಯಗಳೆರಡೂ ಕೂಡ ಅಪಾಯಕಾರಿ. 12ನೇ ಶತಮಾನದ ಗಣಪತಿ ಅನ್ನೋರು ಆಡಿಯೋ ಆಫ್ ಮಾಡ್ಕೊಳ್ಳಿ. ಜನರ ಮನ ಪರಿವರ್ತನೆ ಆಗಿತ್ತು. ಶರಣರು ನಡೆಸಿದ ಆಂದೋಲನ ಅಂತರಂಗವೇ ಸಾಮೂಹಿಕ ಜನಜಾಗೃತಿಯಾಗಿತ್ತು. ವಾಸ್ತವವಾಗಿ 12ನೇ ಶತಮಾನದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಧಾರ್ಮಿಕ, ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಗಳು ಇಂದೂ ಕೂಡ ಅಂದಿಗಿಂತ ಹೆಚ್ಚು ವಿಕೃತಗೊಂಡು ಇಡೀ ಜನಸಮುದಾಯದ ನೆಮ್ಮದಿಯನ್ನ ಕೆಡಿಸಿದ್ದಾವೆ ಅಂತ ಹೇಳಿ ಬೇರೆ ಹೇಳಬೇಕಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಇಂತಹ ಅರಿವಿನ ಮನೆಗಳು ನಮಗೆ ಸಮಕಾಲೀನ ಪ್ರಜ್ಞಾ ಜಾಗೃತಿ ಉಂಟು ಮಾಡತಕ್ಕಂತಹ ಕೇಂದ್ರಗಳಾಗಬೇಕಾಗಿದೆ. ಈ ದೃಷ್ಟಿಯಿಂದ ನಮ್ಮ ತುಮಕೂರು ಅರಿವಿನ ಬಂಧುಗಳು ನಡೆಸುವಂತ ಈ ಅರಿವಿನ ಮನೆ ಮುಂಬರ್ತಕ್ಕಂತ ದಿನಗಳಲ್ಲಿ ಅಂತಹ ಜನಮನ ಪರಿವರ್ತನೆಯ ಕಾರ್ಯದಲ್ಲಿ ಹೆಚ್ಚು ಹೆಚ್ಚು ಪಾತ್ರ ವಹಿಸುವಂತಾಗ್ಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ನಿಮಗೆಲ್ಲ ಶರಣು.